ಚಿಕ್ಕೋಡಿ ಜಿಲ್ಲೆಗಾಗಿ 3 ದಶಕದಿಂದ ನಡೆದಂಥ ಹೋರಾಟ ಈ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಸರ್ಕಾರದಿಂದ ಸಾಕಷ್ಟು ನಮ್ಮ ಜನರಿಗೆ ಅನ್ಯಾಯ ಆಗಿದ್ದೈತಿ. ಚಿಕ್ಕೋಡಿ ಜಿಲ್ಲೆ ಮಾಡೋದರಿಂದ ಜನರಿಗೆ ಅನುಕೂಲ ಆಗೋದಿತ್ತು ಅಂತೇಳಿ ಇವತ್ತು 2ನೇ ದಿವಸ ಚಿಕ್ಕೋಡಿ ಒಳಗೆ 2ನೇ ದಿವಸ ಬಸವೇಶ್ವರ ಸರ್ಕಲ್ದೊಳಗೆ ಧರಣಿ ಸತ್ಯಾಗ್ರಹ ಮಾಡಾಕಿದ್ದೆವು. ಸಂಜೀವ್ ಬಡಿಗೇರ ಇವರ ಅಧ್ಯಕ್ಷದ ನೇತೃತ್ವದಲ್ಲಿ ಹಾಗೂ ಚಂದ್ರಶೇಖರ್ ಹರಸ್ವಾಮಿ ನಿವೃತ್ತ ಶಿಕ್ಷಕರ ನೇತೃತ್ವದೊಳಗೆ ಇವತ್ತೆಲ್ಲರೂ ನಮ್ಮ ಸಂಘದಿಂದ ಎಲ್ಲ ಜನ ಕೂಡಿ ಪ್ರತಿಭಟನಾ 2ನೇ ದಿವಸನೇ ಯಶಸ್ವಿಗೊಳಿಸಿದ್ದೆವು. ನಾವು ಹಾದಿ ನೋಡಾಕತ್ತಿದ್ದೆವು. ಯಾವಾಗ ನೀವು ಚಿಕ್ಕೋಡಿ ಜಿಲ್ಲಾ ಆಗ್ತಿದ್ದು, ಯಾವಾಗ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡ್ತಿದ್ದು ದಾರಿ ನೋಡಾಕತ್ತಿದ್ದೆವು. ದಯಮಾಡಿ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ವಿಧಾನಸೌಧದೊಳಗೆ ಅಂತ ನೀವು ಧ್ವನಿ ಎತ್ತಬೇಕು. ಅಲ್ಲಿ ಮೌನವಾಗಿ ಕೂಡಿರಬಾರ್ದು. ಇಲ್ಲಿ ಏನು ಜನಪ್ರತಿನಿಧಿಗಳು ಎಲ್ಲರೂ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಮಾಡಬೇಕು. ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಮಾಡಬೇಕು. ಈ ಜಿಲ್ಲಾ ಆಗೋದರಿಂದ ಜನರಿಗೆಲ್ಲ ಅನುಕೂಲ ಆಗೋದೈತಿ, ರೈತರಿಗೆ ಅನುಕೂಲ ಆಗೋದೈತಿ, ರಾಜಕಾರಣಿಗಳಿಗೂ ಅನುಕೂಲ ಆಗೋದೈತಿ. ಈಗಿರೋದು ಒಂದೇ ಜಿಲ್ಲಾ ಪಂಚಾಯತಿ ಒಬ್ಬ ಅಧ್ಯಕ್ಷ ನಿಮ್ಮ ಮೆಂಬರ್ಗಳಿದ್ದಾರೆ. ಈ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲಾ ಮಾಡೋದ್ರಿಂದ ಮತ್ತೆ 2 ಜಿಲ್ಲಾ ಪಂಚಾಯತಿ ಕ್ರಿಯೇಟ್ ಆಗಿ ಮರಿ ರಾಜಕಾರಣಿಗಳಿಗೂ ಸುದ್ದ ಅವಕಾಶ ಸಿಗ್ತೈತೆ. ಇದು ಅವಕಾಶ ಸಿಗಬೇಕಾಗೈತೆ. ಎಲ್ಲ ಮರಿ ರಾಜಕಾರಣಿಗಳಿಗೆ ಯಾವುದೋ ಹುದ್ದೆ ಸಿಕ್ಕಿಲ್ಲ. ನಿಗಮ ಮಂಡಳಿ ಸರ್ಕಾರಗ ಯಾವ ಕ್ಷೇತ್ರದಾಗ ಅವ್ರಿಗೆ ಏನೂ ಕೊಡಾಕ್ತಾ ಇರಲಿಲ್ಲ. ಅವ್ರು ನುಸ್ತಾ ಪಕ್ಷಕ್ಕಾಗಿ ಹೋರಾಟ ಮಾಡೋದು, ಪಕ್ಷಕ್ಕಾಗಿ ದುಡಿದು ಅಷ್ಟೇ ಮಾಡಾಕತ್ತಿದ್ರು. ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಎಲ್ಲರಿಗೂ ಹುದ್ದೆ ಸಿಗಬೇಕಾದ್ರೆ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು ಮತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಪ್ರತ್ಯೇಕ ಜಿಲ್ಲಾ ಆಗಬೇಕು. ಪ್ರತ್ಯೇಕ ಜಿಲ್ಲಾ ಆಗೋದ್ರಿಂದ ಇಲ್ಲಿ ಜಿಲ್ಲಾ ಆಸ್ಪತ್ರೆಗಳು ಬರ್ತಾವೆ, ದೊಡ್ಡ ಕೈಗಾರಿಕೆಗಳು ಬರ್ತಾವೆ. ಕೈಗಾರಿಕೆ ಬರೋದ್ರಿಂದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳು ಸಿಗ್ತಾವೆ. ಇದೆಲ್ಲ ಥರದಿಂದ ನೋಡಿ ಮತ್ತು ಇಡೀ ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆದೊಳಗೆ 50 ಲಕ್ಷ ಜನಸಂಖ್ಯೆ ಐತೆ. ಮತ್ತು ದಕ್ಷಿಣದಾಗ ನೋಡಿದರೆ 10 ಲಕ್ಷ ಜನಸಂಖ್ಯೆದ ಒಂದೊಂದು ಜಿಲ್ಲಾಗಳು ಆಗಿದ್ದಾವೆ. 10 ಕಿಲೋಮೀಟ್ರ್ ಜಿಲ್ಲಾ ಅದಾವೆ. ನಮ್ಮಲ್ಲಿ 200-250 ಕಿಲೋಮೀಟ್ರ್ ಅಂತರ ಆದ್ರೂ ಜಿಲ್ಲಾ ಇಲ್ಲ. ಅದಕ್ಕೆ ಬೆಳಗಾವಿ ಜಿಲ್ಲೆ ಕೂಡಲೇ ವಿಭಜನೆ ಮಾಡಬೇಕು. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಆಗಬೇಕು. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲಾ ಈ ಚಳಿಗಾಲ ಅಧಿವೇಶನದೊಳಗೆ ಆಗಲಿಲ್ಲ ಅಂದ್ರೆ ಬರೋ ದಿವಸದೊಳಗೆ ಭೀಮಪ್ಪ ಗಡಾದಿ ಅವರ ನೇತೃತ್ವದೊಳಗೆ ಕಿತ್ತೂರು ಕರ್ನಾಟಕ ನಾವು ಪ್ರತ್ಯೇಕ ರಾಜ್ಯ ಬೇಡಿ ತೆಲಂಗಾಣ ಮಾದರಿಯೊಳಗೆ ಸಂಜೀವ್ ಬಡಿಗೇರಿ ಅವರ ನೇತೃತ್ವದೊಳಗೆ ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಹಿರಿಯರಾದಂಥ ದಿವಂಗತ ಸಂಗಪ್ಪದ ಆಗಿರ್ಬೋದು ಹಾಗೂ ಮಾಜಿ ಶಾಸಕರಾದ ದತ್ತು ಯಲ್ಲಪ್ಪ ಅಕ್ಯಾಗಳಾಗಿರ್ಬೋದು, ಇವ್ರ ನೇತೃತ್ವದಾಗ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದ ಇದ್ವಿ. ಅದೇ ಥರ ಇವತ್ತಿನ ನೇತೃತ್ವ ವಹಿಸಿರತಕ್ಕಂಥ ಸಂಜೀವನ ಬಡಿಗೇರ ಅವರಾಗಿರ್ಬೋದು, ಹರಸ್ವಾಮಿ ಸರ್ ಆಗಿರ್ಬೋದು, ಚಂದ್ರಕಾಂತನ ಹುಕ್ಕೇರಿ ಆಗಿರ್ಬೋದು, ಇನ್ನು ಉಳಿದಂಥ ಹಿರಿಯರು, ನಿವೃತ್ತ ಶಿಕ್ಷಕರು ಮತ್ತು ಪತ್ರಿಕಾ ಮಾಧ್ಯಮದರು ಮತ್ತು ಇನ್ನು ಕನ್ನಡಪರ ಸಂಘಟನೆ ಅಧ್ಯಕ್ಷರಾದ ಗ್ರಾಮ ಘಟಕಗಳ ಅಧ್ಯಕ್ಷರಾಗಿದ್ದ ಅವರೆಲ್ಲರೂ ಇವತ್ತಿನ ದಿನ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ